ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗೋದಕ್ಕೆ ನಿಜವಾದ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಇಲ್ಲಿ ರೀಡಿಂಗಲ್ಲಿ ಬರುವಂಥದ್ದು ತುಂಬ ಜನರಿಗೆ ಕನೆಕ್ಟ್ ಮಾಡಿ ಈ ರೀಡಿಂಗ್ನ ಮಾಡುವಂಥದ್ದಲ್ವಾ. ಸೊ ಹಾಗಾಗಿ ನಿಮಗೆ ಯಾವ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ನಿಮ್ಮದಲ್ಲದಂತಹ ವಿಷಯಗಳನ್ನು ನೀವು ಇಲ್ಲಿ ಬಿಟ್ಟುಬಿಡಿ, ಅದನ್ನು ನೀವು ತಗೊಳಕ್ಕೆ ಹೋಗಬಾರ್ದು. ಓಕೆನಾ? ಸೊ ಥ್ಯಾಂಕ್ ಯು. ಈ ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ನನ್ನ ಪ್ರೀತಿ ಗೆಲ್ಲುತ್ತದೆ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಅನಾವಶ್ಯಕ ಕಣ್ಣೀರು ಹಾಕೋದು ಮಗದೊಂದು ಯಾವ ಇಮೇಜಸ್ಗಳು ಬೇಡ. ಓಕೆ, ಸೊ ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ನಿನ್ನೆ ವಿಡಿಯೋಗೆ ತುಂಬ ಜನ ನಿಮ್ಮ ವಿಡಿಯೋನ ಮಿಸ್ ಮಾಡಿಕೊಂಡೆ, ನಿಮ್ಮ ವಾಯ್ಸ್ನ ಮಿಸ್ ಮಾಡಿಕೊಂಡೆ, ನಿಮ್ಮ ಸ್ಮೈಲ್ನ ಮಿಸ್ ಮಾಡಿಕೊಂಡೆ, ಓವರ್ ಆಲ್ ಮ್ಯಾಮ್ ನಿಮ್ಮನ್ನು ಮಿಸ್ ಮಾಡಿಕೊಂಡೆ ಅಂತ ಹೇಳಿ ತುಂಬ ಜನ ಕಮೆಂಟಲ್ಲಿ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆ ಕಮೆಂಟ್ನ ನೋಡಿ ರಿಯಲಿ ಆ ಒಂದು ಫ್ಯಾಮಿಲಿಯ ಒಂದು ಬಾಂಡಿಂಗ್, ಆ ಫ್ಯಾಮಿಲಿಯ ಒಂದು ಎನರ್ಜಿನ ನನಗೆ ನಿನ್ನೆ ಆ ಕಮೆಂಟಲ್ಲಿ ಗೊತ್ತಾಯಿತು. ನೀವು ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಂಡ್ರಿ ಆ್ಯಂಡ್ ನಿಮ್ಮ ಪ್ರೀತಿ ಎಷ್ಟು ಟ್ರೂ ಆಗಿದೆ ನನ್ನ ಮೇಲೆ ಅನ್ನೋದನ್ನು ಖಂಡಿತವಾಗಿ ನಿನ್ನೆ ಕಮೆಂಟಲ್ಲಿ ನಾನು ತಿಳ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿನ ನಾನು ಪಡೆದಿರೋದಕ್ಕೆ ರಿಯಲಿ ಐ ಆಮ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ, ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ವಿಡಿಯೋಗೆ, ಐ ಆಮ್ ವೆರಿ ಥ್ಯಾಂಕ್ಫುಲ್. ಇವತ್ತು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ರೀಡಿಂಗ್, ಯಾಕಂದರೆ ನಾಳೆ ಹಬ್ಬ ಬೇರೆ ಇದೆ, ನಾಳೆ ನಾಡಿದ್ದಲ್ಲ ಅಲ್ವಾ. ಸೊ ಹಾಗಾಗಿ ತಯಾರಿ ಇದೆ ಆ್ಯಂಡ್ ಇವತ್ತು ಮಂಗಳವಾರ ಬೇರೆ ಪೂಜೆ ಇತ್ತು, ರಿಚುವಲ್ಸ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು. ಕಣ್ಮುಚ್ಚಿ ನಿಮ್ಮ ಪರ್ಸನ್ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು 3 ಬಾರಿಯಾಗಿ ಹೇಳಿ. ಓಕೆ, ಓಕೆ, ಥ್ಯಾಂಕ್ ಯು ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಮೊದಲನೇದಾಗಿ ಓಕೆ, ಏನು ಸಂದೇಶ ಬರ್ತಾ ಇದೆ? ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗೋದಕ್ಕೆ ಕಾರಣ ನಿಮ್ಮನ್ನು ಬಿಟ್ಬಿಡೋದಕ್ಕೆ ಅಂತ ಅಲ್ಲ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಲ್ಲಿ ಒಂದಷ್ಟು ಗೊಂದಲಗಳಿತ್ತು, ಕನ್ಫ್ಯೂಷನ್ ಇತ್ತು. ಸೊ ಆ ಕಾರಣದಿಂದ ಅವ್ರು ನಿಮ್ಮಿಂದ ದೂರ ಹೋಗಿದ್ದಾರೆ. ಇನ್ನು ಕೆಲವೊಬ್ಬರಿಗೆ ಫ್ಯಾಮಿಲಿ ಇಶ್ಯೂಸಿಂದ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಪರ್ಸನ್ನೆಲ್ಲ ಒಂದು ಕಡೆ ಎಮೋಷ್ನಲಿ ಅವರನ್ನು ಕಂಟ್ರೋಲ್ ಮಾಡ್ತಿರೋವಂಥದ್ದು, ಎಮೋಷ್ನಲಿ ಅವರನ್ನು ಅವರ ಕಡೆಗೆ, ಫ್ಯಾಮಿಲಿ ಕಡೆಗೆ ಹೇಳ್ಕೊಳ್ತಿರೋವಂಥದ್ದು. ಯಾಕೆ ಈ ರೀತಿ ಅಂತ ಹೇಳಿದ್ರೆ, ನಿಮ್ಮ ಒಂದು ಪ್ರೀತಿಗೆ ನಿಮ್ಮ ಪರ್ಸನ್ ಫ್ಯಾಮಿಲಿಯಲ್ಲಿ ಇಷ್ಟ ಇಲ್ಲ. ಇದು ಎಷ್ಟೋ ಜನರಿಗೆ ಇದು 2ನೇ ಸಂಬಂಧ ಆಗಿರಬಹುದು, ಆಲ್ರೆಡಿ ಮದುವೆ ಆಗಿ ಡಿವೋರ್ಸ್ ಆಗಿ ಇದು 2ನೇ ಸಂಬಂಧ ಆಗಿರ್ಬೋದು. ಸೊ ಹಾಗಾಗಿ ಓಕೆ, ಇಲ್ಲಿ ನೀವು 2ನೇ ಸಂಬಂಧ ಅಥವಾ ನಿಮ್ಮ ಪರ್ಸನ್ 2ನೇ ಸಂಬಂಧ, ಇದರಲ್ಲಿ ಯಾರೋ ಒಬ್ಬರಿಗೆ ಇದು 2ನೇ ಸಂಬಂಧ ಆಗಿದೆ. ಇನ್ನು ಕೆಲವೊಬ್ಬರಿಗೆ ಇದು ಇಬ್ಬರಿಗೂ ಕೂಡ ಇದು 2ನೇ ಸಂಬಂಧ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನೋಡಿದಾಗ ಆ 2ನೇ ಸಂಬಂಧ ಅನ್ನುವಂಥದ್ದೇ ಇಲ್ಲಿ ತುಂಬ ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಫ್ಯಾಮಿಲಿಯವರು ಇದನ್ನ ತಡೆಯೋದಿಕ್ಕೋಸ್ಕರ, ನಿಮ್ಮ ಪ್ರೀತಿನ ತಡೆ ಹಿಡಿಯೋದಿಕ್ಕೋಸ್ಕರ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಜೊತೆಗೆ ಎಮೋಷ್ನಲಿ ಕನೆಕ್ಟ್ ಆಗಿ, ಎಮೋಷ್ನಲಿ ಮಾತಾಡ್ತಾ ಅವ್ರನ್ನೆಲ್ಲೋ ಒಂದು ಕಡೆ ಹೋಲ್ಡ್ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಮನಸ್ಸಲ್ಲಿ 2 ರೀತಿಯ ಭಾವನೆಗಳು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ನಿಮ್ಮ ಹತ್ರ ಬರಬೇಕು ಅನ್ನೋಂಥ ಒಂದು ಮನಸ್ಸು ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಅವ್ರ ಮನಸ್ಸು ಅವರು ನಿಮ್ಮ ಹತ್ರ ಬರೋದಕ್ಕೆ ರೆಡಿ ಆಗಿಲ್ಲ. ಸೊ ರೆಡಿ ಆಗದಿರೋ ಕಾರಣ ಅವರು ಬರಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ, ಬಟ್ ಬರೋದಿಕ್ಕೆ ಆಗ್ತಾ ಇಲ್ಲ. ಇದು ಕನಸು ಕಾಣ್ತಾ, ನಿದ್ದೆಯಲ್ಲಿ ಕನಸು ಕಾಣ್ಕೊಂಡು ಈಜೊಡಿತಾ ಇರೋವಂಥ ಕನಸು ಬಿದ್ದರೆ ಈಜೊಡಿತಾ ಮಲ್ಕೊಂಡಲ್ಲೇ ಕೈ ಕಾಲನ್ನ ಬಡಿತಾ ಇರ್ತಾರೆ. ಬಟ್ ಅಲ್ಲಿ ನೀರಿರಲ್ಲ, ಏನೂ ಇರಲ್ಲ, ಕನಸು ಅಂತ ಹೇಳ್ಬಿಟ್ಟು ಆಮೇಲೆ ಎದ್ದಿದ ಮೇಲೆ ಗೊತ್ತಾಗತ್ತೆ. ಸೊ ಆ ರೀತಿಯಾದಂಥ ನಿಮ್ಮ ಪರ್ಸನ್ ಎನರ್ಜಿ ಇಲ್ಲಿ. ಓಕೆನಾ?
ಸೊ ಅವರಿಗೆ ಹೋಗಬೇಕು ಅನ್ನೋಂಥ ಮನಸ್ಥಿತಿ ಇದೆ, ಬರಬೇಕು ಅನ್ನೋಂಥ ಮನಸ್ಥಿತಿ ಇದೆ, ಮಾತಾಡಬೇಕು ಅನ್ನೋಂಥ ಮನಸ್ಥಿತಿ ಇದೆ. ಬಟ್ ಆದರೂ ಕೂಡ ಅದು ಯಾವುದಕ್ಕೂ ಕೂಡ ಅವರು ರೆಡಿ ಆಗ್ತಾ ಇಲ್ಲ. ಮನಸ್ಸಲ್ಲೇ ಅನ್ಕೊಳ್ತಾ ಇದ್ದಾರೆ, ಸೊ ಆಕ್ಷನ್ ತಗೊಳ್ತಾ ಇಲ್ಲ. ಓಕೆ, ಸಿ ಇಲ್ಲಿ ಆರ್ ಲೆಟರ್ ತುಂಬ ಚಾನಲೈಸ್ ಮೆಸೇಜ್ ಬರ್ತಾ ಇರೋವಂಥದ್ದು. ಸಿ ಇಲ್ಲಿ ಆರ್ ಲೆಟರ್ ಅದು ಟರ್ನ್ ಆಗ್ತಾ ಇದೆ. ಆರ್ ಲೆಟರ್ ರಿವರ್ಸ್, ರಿಟರ್ನ್, ರಿಯೂನಿಯನ್, ರೀಕನೆಕ್ಟ್ ನೋಡ್ಬೋದು. ಆರ್ ಲೆಟರ್ ಇಲ್ಲಿ ತುಂಬ ಚಾನಲೈಸ್ ಮೆಸೇಜ್ ಆಗಿ ಬರ್ತಾ ಇರುವಂಥದ್ದು. ಸೊ ಇವಾಗ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸಿ ಇಲ್ಲಿ ಕಾಣಿಸ್ತಾ ಇದೆಯಾ? ಓಕೆ, ಇಲ್ಲಿ ಅವ್ರಿನ್ನೂ ರೆಡಿ ಇಲ್ಲ. ಸೊ ಹಾಗಾಗಿ ಅವರಿಲ್ಲಿ ನಿಮ್ಮಿಂದ ದೂರ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಸಿ ಇವಾಗ ಕ್ಲಿಯರ್ ಆಯಿತು ಆರ್ ಲೆಟರ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಅವ್ರ ಮಾತಲ್ಲಿ ನಿಮಗೆ ಏನು ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೇಗೆ ಬೇಕೋ ಹಾಗೆ ನಿಮ್ಮ ಹತ್ರ ಕೆಲವೊಂದ್ಸಲ ಮಾತಾಡ್ತಿದ್ದಾರೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ನಿಮ್ಮ ಹತ್ರ ಹೇಗೆ ಮಾತಾಡಬೇಕು, ನಿಮ್ಮನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಈ ಪ್ರೀತಿನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋವಂಥ ಒಂದು ಪರಿಸ್ಥಿತಿ, ಮನಸ್ಥಿತಿ ಇಲ್ಲ. ಹಾಗಾಗಿ ಅವ್ರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋಂಥ ಒಂದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಮಾತಾಡೋದು ಹೇಗೆ, ಈ ಮಾತನ್ನ ಮುಂದುವರ್ಸೋದಾದ್ರೂ ಹೇಗೆ, ಅಥವಾ ನಿಮ್ಮ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋವಂಥದ್ದು ಇಲ್ಲಿ ಅವರಿಗೆ ಗೊಂದಲ ತುಂಬ ಇದೆ. ಹಾಗಾಗಿ ಅವ್ರು ನಿಮ್ಮಿಂದ ದೂರನೇ ಉಳಿತಾ ಇದ್ದಾರೆ. ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲಿಂದ ಮಾತು ಶುರು ಮಾಡಬೇಕು ಅದೇ ಅವ್ರಿಗೆ ತುಂಬ ಸಮಸ್ಯೆ ಆಗಿರೋದು. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಅವರ ಫೀಲಿಂಗ್ಸ್ನ ವ್ಯಕ್ತಪಡಿಸೋದಕ್ಕೆ ಅವ್ರು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಅವ್ರು ಯಾವುದೇ ಫೀಲಿಂಗ್ ಆಗಿರ್ಬೋದು, ಅಳೋದಿರ್ಬೋದು, ನಗೋದಿರ್ಬೋದು, ಖುಷಿ ಆದರೆ ಇರ್ಬೋದು, ಬೇಜಾರಾದರೆ ಇರ್ಬೋದು, ಯಾವುದನ್ನು ಕೂಡ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳೋಕೆ ಗೊತ್ತಿಲ್ಲ. ಎಲ್ಲದಕ್ಕೂ ಒಂದೇ ಎಕ್ಸ್ಪ್ರೆಷನ್, ಸೈಲೆಂಟ್ ಆಗಿರೋದು. ಏನೂ ಆಗಿಲ್ಲ, ನನಗೇನೂ ಆಗಿಲ್ಲ ಅನ್ನೋ ಥರ ಸೈಲೆಂಟಲ್ಲಿರೋದು. ಹಾಗಾಗಿ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ದೂರ ಆಗಿದ್ದೀರಾ. ಬಟ್ ಇದನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು, ಹೇಗೆ ಇದನ್ನು ಮುಂದುವರಿಸ್ಬೇಕು ಅನ್ನೋದಲ್ಲೂ ನಿಮ್ಮ ಪರ್ಸನ್ ಎಲ್ಲ ಒಂದು ಕಡೆ ಹಿಂಜರಿತಾ ಇದ್ದಾರೆ. ಗೊತ್ತಾಗ್ತಾ ಇಲ್ಲ ಅವರಿಗೆ. ಅದರಿಂದನೂ ನಿಮ್ಮ ಪರ್ಸನ್ ದೂರ ಇದ್ದಾರೆ. ಇದು ಒಂದು ಕಾರಣ ಆಗಿದೆ. ಓಕೆ, ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ? ಸೊ ಮೊದಲನೇದಾಗಿ ಆರ್ ಲೆಟರ್ ಚಾನಲೈಸ್ ಮೆಸೇಜ್ ಸ್ಟ್ರಾಂಗ್ ಆಗಿ ಬಂದಿದೆ. ಓಕೆ, ಸೊ ಎನ್ ಲೆಟರ್, ಎಂ ಲೆಟರ್, ಜೆ ಲೆಟರ್, ಜಿ ಲೆಟರ್, ಕೆ ಲೆಟರ್, ಓಕೆ, ಎನ್ ಲೆಟರ್, ಎಕ್ಸ್ ಲೆಟರ್, ಓಕೆ, ಯು, ಎ, ಡಿ, ವಿ, ವೈ, ಓಕೆ, ಕೆ, ಓಕೆ, ಡೇಟ್ಗಳು ಬಂದು 3 ನಂಬರ್ 3, 13, 31, 30, ಓಕೆ, 18, 12, 2, 6, 24, 28, 16, ಓಕೆ, 17, 11, 19, 21, 23, 25, 29. ಓಕೆ, ರಾಶಿಗಳು ವೃಷಭ, ವೃಶ್ಚಿಕ, ಧನಸ್ಸು, ಮೇಷ, ಮೀನ, ತುಲ, ಕನ್ಯಾ, ಮಕರ, ಕರ್ಕಾಟಕ, ಧನಸ್ಸು. ಈ ರಾಶಿಯವರ ಪ್ರೆಸೆನ್ಸ್ ಇದೆ ಇಲ್ಲಿ. ಓಕೆ, ಸೊ ಚೆಕ್ ಮಾಡೋಣ. ಕ್ಯಾಂಡಲಿಂದ ಆಯಿತು. ನೆಕ್ಸ್ಟ್ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಎನರ್ಜಿ ಚೆಕ್ ಮಾಡೋಣ. ಓಕೆ, ಏನು ಬರ್ತಾ ಇದೆ ಎನರ್ಜಿ? ಓಕೆ, ಸೆವೆನ್ ಆಫ್ ಕಪ್ಸ್ ಬರ್ತಿದೆ, 4 ಆಫ್ ಕಪ್ಸ್ ಬರ್ತಿದೆ,
ದ ಮೆಜಿಷಿಯನ್, ದ ಚಾರಿಯೇಟ್. ಖಂಡಿತವಾಗಿಯೂ ಈ ಒಂದು ಪ್ರೀತಿಯಲ್ಲಿ ಜಾತಿಯ ಒಂದು ಭೇದ ಮಾಡ್ತಾ ಇದ್ದಾರೆ. 5 ಆಫ್ ಕಪ್ಸ್. ಓಕೆ, ಏಸ್ ಆಫ್ ಸಾರ್ಟ್ಸ್, 10 ಆಫ್ ಸಾರ್ಟ್ಸ್, ಓಕೆ, 8 ಆಫ್ ಕಪ್ಸ್. ಬಾಟಮ್ ಆಫ್ ದ ಕಾರ್ಡ್, ವಾವ್, ಏಸ್ ಆಫ್ ಕಪ್ಸ್. 8 ಆಫ್ ಕಪ್ಸ್ ಇಲ್ಲಿ ಬರ್ತಿದೆ, ಏಸ್ ಆಫ್ ಕಪ್ಸ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಿದೆ. ಸೊ ಈ ಪ್ರೀತಿಯಲ್ಲಿ ರಿಯೂನಿಯನ್ನ ಕೆಲವೊಬ್ರು ಆದಷ್ಟು ಬೇಗ ನೋಡ್ತಾ ಇದ್ದೀರಾ. ಈ ಮಂತ್ ಎಂಡ್ ಒಳಗಡೆ 15 ಡೇಸ್ ಒಳಗಡೆ, ಒಂದು 21 ಡೇಸ್, 21 ವೀಕ್ಸ್ ಅಷ್ಟರ ಒಳಗಡೆ ಇಲ್ಲಿ ಎನರ್ಜಿ ಬರ್ತಾ ಇದೆ ಕೆಲವೊಬ್ಬರಿಗೆ. ಓಕೆ, ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಎಸ್, ಇಲ್ಲಿ ಆಲ್ಮೋಸ್ಟ್ ಎನರ್ಜಿ ಬಂದಿದೆ. ಇಲ್ಲಿ 8 ಆಫ್ ಕಪ್ಸ್, ದ ಮೆಜಿಷಿಯನ್, ದ ಚಾರಿಯೇಟ್ ಕಾರ್ಡ್, 4 ಆಫ್ ಕಪ್ಸ್ ಬರ್ತಿದೆ. ಸೊ ಆಲ್ಮೋಸ್ಟ್ ಇಲ್ಲಿ ಜಾತಿಯ ಭೇದ, ಜಾತಿ ಬೇರೆ, ಹುಡುಗಿ ಬೇರೆ, ಹುಡುಗ ಕ್ಯಾಸ್ಟ್ ಬೇರೆ, ನಮ್ಮ ಜಾತಿನೇ ಬೇರೆ, ನಮ್ಮ ಜಾತಿಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಯಾವುದೇ ರೀತಿಯಂತ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಲಿಲ್ಲ. ಸೊ ನೀನ್ ಹೇಗೆ ಆಗ್ತಾ ಇದೀಯಾ ಅಂತ ಹೇಳಿ ಕುಟುಂಬದವರ ಒಂದಷ್ಟು ಒತ್ತಡಗಳು ಇಲ್ಲಿ ಎನರ್ಜಿ ಬರ್ತಾ ಇದೆ. ಸೊ ನಮ್ಮ ಒಂದು ಕುಟುಂಬದಲ್ಲಿ ಯಾರು ಕೂಡ ಇಂಟರ್ ಕ್ಯಾಸ್ಟ್ ಆಗಲಿಲ್ಲ, ನೀನು ಆಗ್ಬೇಡ ಅಂತ. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಆ ಜಾತಿಯ ಭೇದದಿಂದ ನಿಮ್ಮಿಬ್ರು ಪ್ರೀತಿ ದೂರ ಆಗಿರುವಂಥದ್ದು, ನಿಮ್ಮ ಪರ್ಸನ್ ದೂರ ಆಗಿರುವಂಥದ್ದು. ಸೊ ಎಲ್ಲೋ ಒಂದ್ ಕಡೆ ಇಲ್ಲಿ ನಿಮ್ಮ ಪರ್ಸನ್ ಫ್ಯಾಮಿಲಿಯಿಂದ ನಿಮಗೆ ಹರ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿನೇ ನಿಮ್ಮ ಪರ್ಸನಿಗೆ ಹರ್ಟ್ ಆಗಿರ್ಬೋದು. ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ತುಂಬಾ ನೋವಾಗೋ ರೀತಿಯಲ್ಲಿ ಮಾತಾಡಿರುವಂಥದ್ದು, ಮಾತುಕತೆ ಬಂದಿರುವಂಥದ್ದು. ಇಲ್ಲಿ ನೋಡಿದಾಗ ಫ್ಯಾಮಿಲಿಯನ್ನೇ ಒಂದು ಸಂಬಂಧವನ್ನ ಮಾಡ್ಕೊಂಡಿರುವಂಥದ್ದು. ನೀವು ನಿಮ್ಮ ಪರ್ಸನ್ ಇಬ್ರು ಕೂಡ ಒಂದೇ ಫ್ಯಾಮಿಲಿ ಅವರು, ಅತ್ತೆ ಮಗ ಅಥವಾ ದೂರದ ಸಂಬಂಧದಿಂದ ರಿಲೇಷನ್ ಆಗ್ಬೋದು. ಸೊ ಎಲ್ಲೋ ಒಂದ್ ಕಡೆ ಆ ದೂರದ ಸಂಬಂಧದಿಂದ, ಅಂದ್ರೆ ನಿಮ್ಮ ರಿಲೇಷನ್ ಅಲ್ಲೇನೆ ನೀವೇನ್ ಸಂಬಂಧನ ಮಾಡ್ಕೊಂಡಿದ್ದೀರಾ, ಇದು ಯಾವುದೋ ಒಬ್ಬ ನಿಮ್ಮ ಫ್ಯಾಮಿಲಿಯಲ್ಲೇನೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಫ್ಯಾಮಿಲಿಗೆ, ಒಂದು ಕುಟುಂಬಕ್ಕೆ ನಿಮ್ಮ ಒಂದು ಈ ಪ್ರೀತಿ, ನಿಮ್ಮ ಮದುವೆ, ನಿಮ್ಮ ಒಂದು ನೀವಿಬ್ರು ಒಟ್ಟಿಗಿರೋದು ಅವರಿಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅದು ಫ್ಯಾಮಿಲಿನ ಮಾತುಕತೆ ಮಾಡ್ಕೊಂಡು, ಅಥವಾ ಫ್ಯಾಮಿಲಿನೇ ಎಲ್ಲೋ ಒಂದ್ ಕಡೆ ಇದು ಮಧ್ಯ ಇಂಟರ್ಫೇರ್ ಆಗಿ ದೂರ ಮಾಡಿಸಿರುವಂತ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಅವರು ದೂರ ಆಗೋದಿಕ್ಕೆ, ಅವರು ಮೌನವನ್ನು ಹೊಂದಿರೋದಿಕ್ಕೆ, ಮೌನವನ್ನ ತಾಳಿರೋದಿಕ್ಕೆ ಕಾರಣ ಇಲ್ಲಿ ಫ್ಯಾಮಿಲಿ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರಲ್ಲಿ ಭಾವನೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ ನಿಮ್ಮ ಮೇಲೆ. ಓಕೆ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಆಗ್ತಿಲ್ಲ. ಸೊ ಆಲ್ಮೋಸ್ಟ್ ಇಲ್ಲಿ ಕ್ಯಾಂಡಲ್ ರೀಡಿಂಗ್ ಅಲ್ಲೂ ಬಂದಿದೆ, ಅವರ ಒಂದು ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡುವಂತ ವ್ಯಕ್ತಿತ್ವ ಅವರಲ್ಲಿ ಇಲ್ಲ. ಎಲ್ಲೋ ಒಂದ್ ಕಡೆ ಅದ್ರಲ್ಲಿ ಅವರು ತುಂಬಾ ಲೋ ಎನರ್ಜಿನ ಹೊಂದಿದ್ದಾರೆ. ಹಾಗಾಗಿ ಅವರಿಗೆ ನಿಮ್ಮ ಮೇಲೆ ಇರುವಂತ ಫೀಲಿಂಗ್ಸ್ ದಿನಕ್ಕೆ ಹೆಚ್ಚಾಗ್ತಿದೆ. ಅದನ್ನ ಹೆಂಗೆ ನಿಮ್ಮ ಹತ್ರ ಹೇಳ್ಕೊಳ್ಬೇಕು, ಅದನ್ನ ಹೇಗೆ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಬೇಕು, ಯಾವ ರೀತಿಯಾಗಿ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಮ ಪ್ರೆಸೆನ್ಸ್ ಅವರಿಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ, ಅದು ಕೆಣಕ್ತಾ ಇದೆ. ಇದರಿಂದ ಅವರು ತುಂಬಾ ಕಂಟ್ರೋಲ್ ತಪ್ತಾ ಇದ್ದಾರೆ. ಅವರ ಭಾವನೆಯಲ್ಲಿ, ಅವರ ಯೋಚನೆಗಳಲ್ಲಿ, ಅಥವಾ ಅವರ ಲೈಫ್ ಅಲ್ಲಿ ಅವ್ರು ತುಂಬಾ ಕಂಟ್ರೋಲ್ ತಪ್ತಾ ಇರುವಂತ ಒಂದು ಎನರ್ಜಿ. ಇಲ್ಲಿ ಗಂಡ್ಮಕ್ಳು ಇಲ್ಲಿ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಪರ್ಸನ್ ಗಂಡ್ಮಕ್ಳು ಇದ್ರೆ ಅವರೆಲ್ಲೋ ಒಂದ್ ಕಡೆ ತುಂಬಾ ನೆಗೆಟಿವ್, ಅಂದ್ರೆ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಗಳಿಗೆ ತುತ್ತಾಗ್ತಾ ಇದ್ದಾರೆ ಅನ್ನೋಂತ ಒಂದು ಎನರ್ಜಿ ಬರ್ತಿದೆ. ಎಲ್ಲೋ ಒಂದ್ ಕಡೆ ಫ್ರೆಂಡ್ಸ್ ಜೊತೆಗೆ ಸೇರ್ಕೊಂಡು ಈ ನೋವನ್ನ ಮರಿಬೇಕು, ಈ ನೋವನ್ನ ಯಾರ ಹತ್ರನ ಹೇಳ್ಕೊಳಕ್ ಆಗಲ್ಲ ಅಂತ ಹೇಳ್ಕೊಂಡು ಎಲ್ಲೋ ಒಂದ್ ಕಡೆ ಬ್ಯಾಡ್ ಹ್ಯಾಬಿಟ್ಸ್ ಗಳಿಗೆ ಇನ್ನೂ ಜಾಸ್ತಿಯಾಗಿ ಒಳಪಟ್ಟಿದ್ದಾರೆ, ತುತ್ತಾಗಿದ್ದಾರೆ ಅನ್ನೋಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂಡ್ ಬ್ಯಾಡ್ ಹ್ಯಾಬಿಟ್ಸ್ ಏನಿದೆ ಅದು ಕ್ಲಿಯರ್ ಆಗತ್ತೆ, ಬಟ್ ಆ ಒಂದು ಟೈಮ್ ಅವರು ಆ ಭಾವನೆನ ಎಕ್ಸ್ಪ್ರೆಸ್ ಮಾಡಕ್ ಆಗದೇನೆ ಎಲ್ಲೋ ಒಂದ್ ಕಡೆ ಆತರ ಅಡ್ಡದಾರಿನ ಹಿಡಿತಾ ಇದಾರೆ. ಅದೇನು ಅವರಿಗೆ ಶಾಶ್ವತವಾಗಿ ಮುಂದುವರಿಯಲ್ಲ, ಅವ್ರಿಗೆ ಅದ್ರಲ್ಲೂ ಕೂಡ ರಿಯಲೈಸೇಷನ್ ಆಗುತ್ತೆ. ಡೋಂಟ್ ವರಿ, ಯಾರು ಕೂಡ ಅದ್ರ ಬಗ್ಗೆ ಭಯ ಪಡಬೇಡಿ.
ಅಯ್ಯೋ ನನ್ನ ಪರ್ಸನ್ ನೆಗೆಟಿವ್ ಆಗಿ ಎಲ್ಲೋ ಒಂದ್ ಕಡೆ ಬ್ಯಾಡ್ ಹ್ಯಾಬಿಟ್ಸ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಏನಾಗ್ಬಿಡತ್ತೋ ಏನೋ, ಏನೂ ಆಗಲ್ಲ. ಸೊ ಆ ಬ್ಯಾಡ್ ಹ್ಯಾಬಿಟ್ಸ್ ಅವ್ರಿಗೆ ಗೊತ್ತಾಗುತ್ತೆ, ಅದರಿಂದ ಏನ್ ಎಫೆಕ್ಟ್ ಆಗ್ತಿದೆ, ಯಾಕೆ ನಾನು ಈ ತರ ದಾರಿ ತಪ್ಪಿದೆ ಅನ್ನೋದು ಕೂಡ ಅವರಿಗೆ ರಿಯಲೈಸೇಷನ್ ಆಗುತ್ತೆ. ಏಸ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಅವ್ರಿಗೆ ಅದು ಆ ರಿಯಲೈಸೇಷನ್ ಆಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಬೇಡ. ಆ ನೆಗೆಟಿವ್ಸ್ ಇನ್ನೂ ಕೂಡ, ಬ್ಯಾಡ್ ಹ್ಯಾಬಿಟ್ಸ್ ಇನ್ನೂ ಕೂಡ ಈ ಕಡೆ ಹೊರಗೆ ಬರ್ತಾರೆ ಅವರು. ಬಟ್ ಆ ಭಾವನೆನ ಅವರಿಗೆ ವ್ಯಕ್ತಪಡಿಸಿದಾಗ ಅಥವಾ ನೋವುಗಳನ್ನ ಅವರು ಹೊರಗಡೆ ಹೇಳ್ಕೊಂಡಾಗ, ಹೊರ ಹಾಕಿದಾಗ ಅವ್ರು ಕ್ಲಿಯರ್ ಆಗ್ತಾರೆ. ಮನಸ್ಸಿನ ಭಾರವನ್ನ ಅವರು ಕಡಿಮೆ ಮಾಡ್ಕೊಳ್ತಾರೆ. ಚಿಂತೆ ಮಾಡ್ಬೇಡಿ. ಓಕೆ. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು, ಸ್ಟ್ರಾಂಗ್ ಆಗಿ ಬರ್ತಾ ಇರುವಂತ ಒಂದು ಎನರ್ಜಿ ಬಂದು, ಅವ್ರಿಗೆಲ್ಲೋ ಒಂದ್ ಕಡೆ ಈಗೋ ಜಾಸ್ತಿ ಇದೆ. ನಿಮ್ ಎದುರಿಗೆ ಅವ್ರು ಎಲ್ಲೋ ಒಂದ್ ಕಡೆ ಸಣ್ಣೋರಾಗ್ಬಿಡ್ತೀನಿ, ನಿಮ್ ಎದುರಿಗೆ ಯಾಕೆ ನಾನು ಸಣ್ಣೋಳ್ ಆಗ್ಬೇಕು ಅನ್ನೋಂತ ಫೀಲ್ ಕೂಡ ಅವರಲ್ಲಿ ಇದೆ. ಎಲ್ಲೋ ಒಂದ್ ಕಡೆ ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಈ ಪ್ರೀತಿಯಲ್ಲಿ ನೀವೆಲ್ಲೂ ಬಿಟ್ಟು ಹೋಗೋದಿಲ್ಲ ಅನ್ನೋದು ಅವರಿಗೆ ಕ್ಲಿಯರ್ ಆಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಾನ್ ಯಾಕೆ ಆ ವ್ಯಕ್ತಿ, ನನ್ನ ಪರ್ಸನ್ ಎದುರಿಗೆ ನಾನು ಯಾಕೆ ಚಿಕ್ಕವನಾಗ್ಬೇಕು, ಇನ್ನು ಕೆಲವೊಬ್ರಿಗೆ ಇಲ್ಲಿ ಬರ್ತಿರುವಂತದ್ದು ನಿಮ್ಮ ಎದುರಿಗೆ ಅನ್ನೋದಕ್ಕಿಂತ ನಿಮ್ಮ ಫ್ಯಾಮಿಲಿ ಎದುರಿಗೆ ನಾನ್ ಯಾಕೆ ಚಿಕ್ಕವನಾಗ್ಬೇಕು ಅನ್ನೋದು ಅವರಲ್ಲಿ ಇದೆ ಆ ಭಾವನೆ. ಸೊ ಹಾಗಾಗಿ ಎಲ್ಲೊಂದ್ ಕಡೆ ಅವ್ರು ದೂರ ಉಳಿತಾ ಇದ್ದಾರೆ, ದೂರ ಆಗ್ತಾ ಇದ್ದಾರೆ. ದೂರ ಆಗೋದಕ್ಕೆ ಕಾರಣನೂ ಕೂಡ ಇದಾಗಿದೆ ಅನ್ನೋಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಯಾವುದೋ ಒಂದು ವಿಷಯನ ತುಂಬಾ ಹೈಡ್ ಮಾಡ್ತಾ ಇದ್ದಾರೆ, ಮುಚ್ಚೆ ಇಡ್ತಾ ಇದ್ದಾರೆ. ಎಲ್ಲಾ ವಿಷಯಗಳನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಕೆಲವೊಂದು ಭಾವನೆಗಳನ್ನಾಗಿರ್ಬಹುದು, ಕೆಲವೊಂದು ಮಾತುಗಳನ್ನಾಗಿರ್ಬಹುದು, ಕೆಲವೊಂದು ಸಂದರ್ಭಗಳನ್ನಾಗಿರ್ಬಹುದು. ನಿಮಗೆ ಆ ವಿಷಯಗಳು ಗೊತ್ತಾಗೋದು ಬೇಡ ಅಂತ ಹೇಳಿ ಮುಚ್ಚಿಡ್ತಾ ಇರುವಂತ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆನಾ. ಸೊ ಇಲ್ಲಿ ಕೆಲವೊಬ್ರು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವ್ ಅನ್ಕೊಂಡ್ಬಿಟ್ಟಿದ್ದೀರಾ ಎಲ್ಲೋ ಒಂದ್ ಕಡೆ ಈ ಪ್ರೀತಿಲಿ ನಾನೇ ಏನೋ ತಪ್ಪು ಮಾಡ್ಬಿಟ್ಟಿದೀನಿ, ನನ್ನಿಂದನೇ ಏನೋ ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿ. ಸೊ ಅವ್ರು ದೂರ ಆಗೋದಕ್ಕೆ ನೀವ್ ಕಾರಣ ಅಲ್ಲ, ನಿಮ್ಮಿಂದ ಏನು ಕೂಡ ತಪ್ಪಾಗ್ಲಿಲ್ಲ. ನೀವ್ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ನೀವ್ ಏನ್ ಪ್ರೀತಿ ಕೊಡ್ಬೇಕಿತ್ತು ಅದನ್ನ ಟ್ರೂ ಆಗಿ ನೀವು ನಿಮ್ ಕಡೆಯಿಂದ ಕೊಟ್ಟಿದ್ದೀರಾ. ಸೊ ಅದನ್ನ ಸ್ವೀಕರಿಸ್ಲಿಕ್ಕೆ ಎಲ್ಲೋ ಒಂದ್ ಕಡೆ ನೀವು ಕೂಡ ರೆಡಿ ಆಗಿರ್ಲಿಲ್ಲ ಅವ್ರ ಸೈಡ್ ಇಂದ. ಅಂಡ್ ಅವರ ಕೆಲವೊಂದು ಸಂದರ್ಭಗಳಿಂದ ನೀವು ಕೂಡ ಅರ್ಥ ಮಾಡ್ಕೊಳ್ಲಿಕ್ಕೆ ನಿಮಗೂ ಕೂಡ ಕಷ್ಟ ಆಗಿತ್ತು. ನಿಮ್ಮ ಪರಿಸ್ಥಿತಿನೇ ಬೇರೆ ತರ ಇತ್ತು ಆ ಒಂದು ಸಿಚುವೇಶನ್ ಅಲ್ಲಿ. ಸೊ ಹಾಗಾಗಿ ಅವರ ಸಂದರ್ಭಗಳನ್ನ, ಅವರ ಸಿಚುವೇಶನ್ಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ನೀವೆಲ್ಲ ಒಂದ್ ಕಡೆ ನಿಮ್ಮನ್ನ ನೀವು ದೂಷಣೆ ಮಾಡ್ತಿದ್ರ, ಅಯ್ಯೋ ನಂದೇ ಏನೋ ತಪ್ಪು ಅಂತ ಹೇಳ್ಬಿಟ್ಟು. ಸೊ ನಿಮ್ದೇನೋ ತಪ್ಪಿಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡುವಂತ ನೆಸೆಸರಿ ಕೂಡ ಇಲ್ಲಿ ಇಲ್ಲ. ನೀವೇನ್ ನಿಮ್ಮ ಪರ್ಸನಿಗೆ ಟ್ರೂ ಆಗಿ ಕೊಡ್ಬೇಕಿತ್ತು ಅದನ್ನ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಕೊಟ್ಟಿದ್ದೀರಾ. ನೀವ್ ಯಾವ್ದೇ ರೀತಿ ಚಿಂತೆ ಮಾಡ್ಬೇಡಿ. ಆ ಕಡೆಯಿಂದ ಕೆಲವೊಂದಷ್ಟು ವಿಷಯಗಳನ್ನ ನೀವು ಸ್ವೀಕರಿಸ್ಲಿಕ್ಕೆ ಕೆಲವೊಂದು ಸಂದರ್ಭದಲ್ಲಿ ರೆಡಿ ಇರ್ಲಿಲ್ಲ. ಸೊ ಅಷ್ಟೇ ಬಿಟ್ರೆ ಇಲ್ಲಿ ನಿಮ್ಮಿಂದ ಏನು ತಪ್ಪಾಗಿಲ್ಲ. ಮುಂದಿನ ದಿನದಲ್ಲಿ ಸಂಪೂರ್ಣವಾಗಿ ಇಲ್ಲಿ ಏನ್ ಬದಲಾವಣೆ ಆಗ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಆಲ್ಮೋಸ್ಟ್ ಬಂದಿರುವಂತ ಎನರ್ಜಿನೂ ಕೂಡ ಇಲ್ಲಿ ರಿಯೂನಿಯನ್ ಆಗುವಂತ ಸಾಧ್ಯತೆಗಳಿದೆ, ಮಾತುಕತೆ ಬರುವಂತ ಸಾಧ್ಯತೆಗಳಿದೆ, ಕಮ್ಯುನಿಕೇಶನ್ ಬರುವಂತ ಸಾಧ್ಯತೆ ಇದೆ. ಈ ಪ್ರೀತಿ ಅಂತೂ ಶಾಶ್ವತವಾಗಿ ದೂರ ಆಗುವಂತ ನೆಸೆಸರಿ ಇಲ್ಲ. ಅಂಡ್ ಆತರ ದೂರ ಆಗುವಂತದ್ದು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಮನಸ್ ಮಾಡಿದ್ರು ಕೂಡ ಅವ್ರಿಗೆಲ್ಲ ಒಂದ್ ಕಡೆ ದೂರ ಆಗ್ಬೇಕು ಅಂತ ಮನಸ್ ಮಾಡಿದ್ರು ಕೂಡ ಅದ್ ಹೇಗೋ ಒಂದ್ ಕಡೆ ಎನರ್ಜಿ ಕನೆಕ್ಟ್ ಆಗತ್ತೆ ನಿಮ್ ಜೊತೆಗೆ. ಮತ್ತೆ ಹೇಗೋ ಒಂದ್ ನೆಪ ಇಟ್ಕೊಂಡು ಅದೇನೋ ಒಂದು ವಿಷಯದಲ್ಲಿ ನೀವಿಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋಂತ ಒಂದು ಎನರ್ಜಿ ಬರ್ತಿದೆ. ಸೊ ಈ ಅಂತರಗಳೆಲ್ಲ ಶಾಶ್ವತ ಅಲ್ಲ, ತಾತ್ಕಾಲಿಕವಾಗಿ ಇರುವಂತದ್ದು. ಡೋಂಟ್ ವರಿ, ತುಂಬಾ ಚಿಂತೆ ಮಾಡುವಂತದ್ದು ನೆಸೆಸರಿ ಇಲ್ಲ ಅನ್ನೋಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಓಕೆನಾ. ಸೊ ಇಲ್ಲಿ ಒಂದು ನಿಮ್ಗೆ ಬರ್ತಿರೋ ಎನರ್ಜಿ ಏನು ಅಂತ ಹೇಳಿದ್ರೆ, ನೀವ್ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಕೊರತೆ ಅಲ್ಲ, ಅದು ಅವರ ಒಳಗಿರುವಂತ ಗೊಂದಲ. ಇಲ್ಲಿ ನಿಮ್ಮ ಪರ್ಸನಿಗೆ ಆಗ್ತಿರೋದು ಅದೇನೆ. ಸೊ ಅವ್ರಿಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ, ಗೊಂದಲ ಆಗ್ತಿದೆ. ಇಲ್ಲಿ ಅವ್ರ ಗೊಂದಲದಲ್ಲಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಅವರೆಲ್ಲ ಒಂದ್ ಕಡೆ ಹಿಂಜರಿತಿದ್ದಾರೆ, ಗೊತ್ತಾಗ್ತಾ ಇಲ್ಲ. ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಓಕೆನಾ. ಸೊ ಇಲ್ಲಿ ಎನರ್ಜಿ ಬರ್ತಿರೋದು, ನಿಮಗೆ ಬರ್ತಿರುವಂತ ಎನರ್ಜಿ ಬಂದು, ನೀವ್ ಯಾರಿಗಾದ್ರೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ನಿಮ್ ಕೊರತೆ ಏನು ಇಲ್ಲ, ಅದು ಅವ್ರ ಒಳಗಿರುವಂತಹ ಒಂದಷ್ಟು ಗೊಂದಲಗಳು ಆಗಿರುತ್ತೆ. ನೀವ್ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನೀವ್ ಯಾರಿಗೂ ಕೂಡ ನಿಮ್ಮ ಒಂದು ಮೌಲ್ಯವನ್ನ ಕಡಿಮೆ ಮಾಡ್ಕೊಳ್ಳುವಂತ ಅವಶ್ಯಕತೆನೂ ಇಲ್ಲ. ನಿಮ್ಮ ಶಕ್ತಿ ಕೆಲವರಿಗೆ ಭಾರ ಅಂತ ಅನ್ನಿಸ್ಬೋದು, ಆದ್ರೆ ಅದು ಅವರ ಆಯ್ಕೆ. ಓಕೆನಾ. ಸೊ ನಿಮ್ಮ ಶಕ್ತಿನ ಅವರು ತಡ್ಕೊಳ್ಲಿಕ್ಕೆ ಭಾರ ಆಗಿದ್ರೆ ಸೊ ನೀವೇನ್ ಮಾಡ್ಲಿಕ್ಕಾಗತ್ತೆ ಅಲ್ವಾ. ಸೊ ಯಾರಿಗಾದ್ರೂ ತುಂಬಾ ತಲೆ ಮೇಲೇನೋ ಕಲ್ಲು ಹಿಡ್ಕೊಂಡು ನೋವು ಆಗ್ತಿದೆ ಅಂತ ಹೇಳಿದ್ರೆ ಆ ಕಲ್ಲನ್ನ ಅವರೇ ಇಳಿಸಿಡ್ಬೇಕು. ನೀವಲ್ಲಿ ನಿಂತ್ಕೊಂಡು ಅಯ್ಯೋ ನೋವಾಗ್ತಿದೆ, ಅವ್ರಿಗೆ ಏನ್ ಮಾಡುದು ನೀವಿಲ್ಲಿ ಚಟಪಟ ಮಾಡಿಸ್ತಾ ಇದ್ರೆ
ಅವ್ರ ಭಾರ ಕಡಿಮೆ ಆಗಲ್ಲ. ಅವ್ರ ತಲೆ ಮೇಲೆ ಕಲ್ಲಿದೆ, ಅವ್ರ ಕೆಳಗಿಳಿಸಿದ್ರೆ ಮಾತ್ರ ಅವ್ರಿಗೆ ಆರಾಮ ಆಗುತ್ತೆ ಅಲ್ವಾ? ಸೊ ಇಲ್ಲಿ ನೀವೇನ್ ಮಾಡ್ತಿದ್ದೀರಾ, ಎಲ್ಲೋ ಒಂದ್ ಕಡೆ ಅಯ್ಯೋ ನನ್ ಪರ್ಸನ್ ಅಂತ ಹೇಳಿ ನೀವ್ ಇಲ್ಲಿ ಚಟಪಡಿಸ್ತಾ ಇದ್ದೀರಾ. ಬಟ್ ಅವರು ಇಲ್ಲಿ ಚಟಪಡಿಸೋದಕ್ಕೆ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು, ರಿಯಲೈಸೇಷನ್ ಮಾಡ್ಕೊಳ್ಬೇಕು ಅಲ್ವಾ? ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಇಲ್ಲಿ ಓಕೆ, ಓಕೆ, ಇಲ್ಲಿ ಎನರ್ಜಿ ಬರ್ತಿರುವಂತದ್ದು, ಇಲ್ಲಿ ನೀವ್ ಯಾರೆಲ್ಲ ದೂರದಲ್ಲಿ ಇದ್ದೀರಾ, ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಇದ್ಯಾವುದು ಕೂಡ ತಿರಸ್ಕಾರ ಅನ್ನುವಂಥದ್ದು ಅಲ್ಲ. ಕೆಲವು ದೂರಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದಷ್ಟು ತಯಾರಿಗಳ ಒಂದು ಭಾಗ ಆಗಿರುತ್ತೆ, ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುವಂತ ಒಂದು ಎನರ್ಜಿ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಅಂತರಗಳು, ದೂರ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಈ ಸಿಟ್ಟು, ಕೋಪ, ಈಗೋ, ಹಠ ಎಲ್ಲ ಬರುತ್ತೆ. ಅದ್ರಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ಗೆ ನೀವು ತಯಾರಿ ಆಗ್ಬೇಕು. ಯಾವಾಗ್ಲೂ ಶಿವನ್ ಮುಂದೆ ನಂದಿ ಕೂತಂಗ್ ನಾವ್ ಜೊತೆಲೆ ನಮ್ ಪರ್ಸನ್ ಜೊತೆಲೆ ಇದ್ರೆ ಅವ್ರ ಲೈಫ್ ಅಂದ್ರೆ ಏನು ಅರ್ಥ ಮಾಡ್ಕೊಳಲ್ಲ. ಅವರು ಕಂಫರ್ಟ್ ಝೋನ್ ಅಲ್ಲಿ ಕ್ರಿಯೇಟ್ ಆಗ್ಬಿಡ್ತಾರೆ. ಹೋ ಹಿಂಗೆ ಇಷ್ಟೇ ಅಂತ ಹೇಳ್ಬಿಟ್ಟು ಯಾವ್ದಕ್ಕೂ ಮುಂದುವರಿಯಲ್ಲ. ನನ್ ಕೆಪಾಸಿಟಿ ಇಷ್ಟೇ, ನಾನು ಇದ್ರಲ್ಲೇ ಇರ್ತೀನಿ ಅಂತ. ಅವಾಗ ಯಾವಾಗ ಅಂತರದಲ್ಲಿ ಬರತ್ತೆ, ಆ ಒಂದು ಬ್ರೇಕಪ್ ಅಂತ ಯಾವಾಗ ಆಗತ್ತೆ, ಒಂದು ಹರ್ಟ್ ಅಂತ ಯಾವಾಗ ಆಗತ್ತೆ, ಅವಾಗ ಗೊತ್ತಾಗತ್ತೆ ನನ್ನ ಲೈಫಲ್ಲಿ ನಾನು ಏನಾದ್ರು ಒಂದು ಮಾಡ್ಬೇಕು, ಸಾಧಿಸ್ಬೇಕು. ಸೊ ಆ ಒಂದು ಮನಸ್ಥಿತಿ ಬರೋದಿಕ್ಕೆ ಈ ತರದ ಒಂದು ಅಂತರಗಳು, ದೂರಗಳು ಬರ್ತಾ ಇರತ್ತೆ ವಿನಃ ಯಾವುದೇ ಕಾರಣಕ್ಕೂ ಅದು ತಿರಸ್ಕಾರ ಆಗ್ಲಿ ಅಥವಾ ಏನೋ ಒಂದು ಆಗ್ಬಿಡ್ತು ಲೈಫ್ ಅಲ್ಲಿ ಅನ್ನೋಂತ ಒಂದು ಎನರ್ಜಿ ಇರೋದಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ ಅದನ್ನ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟ್ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮ ಎದುರಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಅಂಡ್ ಯಾರೆಲ್ಲ ಮ್ಯಾರೇಜ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶಸ್ಗಳು ಆದಷ್ಟು ಬೇಗ ನೆರವೇರ್ಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ಸರಿಯಾಗ್ಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ನಾಳೆ ರೀಡಿಂಗ್ ಅಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಗಾಡ್ ಬ್ಲೆಸ್ ಯು. ಅಂಡ್ ಹಬ್ಬನ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ. ನೋವು ಒಂದ್ ಕಡೆ ಇರತ್ತೆ, ಅದನ್ನ ಬದಿಗಿಟ್ಬಿಡಿ. ಹಬ್ಬವನ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಚಿಕ್ಕವರಿದ್ದಾಗ ನಾವೆಲ್ಲ ಹೇಳ್ತಿದ್ವಲ್ವಾ, ನಾವೆಲ್ಲ ಎಲ್ಲ ಮನೆಗಳಿಗೆಲ್ಲ ಹೋಗಿ ಎಳ್ಳು ಬೆಲ್ಲನ ಕೊಟ್ಬಿಟ್ಟು ಹೇಳ್ತಿದ್ವಿ, ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಕೂಡ ಅಷ್ಟೇನೆ, ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಹಬ್ಬನ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿ, ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ. ನೋವು ಇದ್ದಿದ್ದೆ ಅದು ಯಾವಾಗ್ಲೂ ಇರುತ್ತೆ, 24x7 ಇರುತ್ತೆ, 365 ಡೇಸು ಇರುತ್ತೆ. ಸೊ ಹಬ್ಬ ಹಾಗಲ್ಲ, ಹಬ್ಬ ಒಂದಿನ ಬಂದು ಹೋಗ್ಬಿಡತ್ತೆ. ಸೊ ಹಾಗಾಗಿ ಹಬ್ಬನ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾಳೆ ರೀಡಿಂಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಲವ್ ಯು ಫ್ಯಾಮಿಲಿ, ಲವ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು.